ಬೃಂದ ಬಿಹಾರಿ. ಸೊ ಗಣೇಶ್ ಅವರ ಸಿನಿಮಾ. ಈ ಸಿನಿಮಾದ ಒಂದು ಹಾಡು, ಅದು ಎರಡನೇ ಹಾಡು. ಮೊದಲು ರಾಮ ರಾಮ ಹಾಡು ಬಂತು, ಅದೊಂಥರ ಡಿವೋಷನಲ್ ಫೀಲ್ ಇರುವಂಥದ್ದು. ಈಗ ರಾಧಾ ರಾಧಾ ಅನ್ನುವಂಥ ಹಾಡು. ಸೊ ಇದನ್ನ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂಥದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಈ ಹಾಡು ಮತ್ತೊಂದು ಕೃಷ್ಣಂ ಪನೆಯ ಸಖಿಯಲ್ಲಿರುವಂಥ ಹಾಡೇನಿದೆ, ಸೊ ಆ ಥರದ ಇದು ಹಾಡು ಹಿಟ್ ಆಗುವ ಎಲ್ಲ ಲಕ್ಷಣಗಳಿದೆ. ತುಂಬ ಒಳ್ಳೆಯ ಮ್ಯೂಸಿಕ್ ಇದೆ, ಒಳ್ಳೆಯ ಲಿರಿಕ್ಸ್ ಇದೆ, ಹಾಗೆಯೇ ವಿಜುವಲಿ ತುಂಬ ಚೆನ್ನಾಗಿದೆ. ಗಣೇಶ್ ಅವರು ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಹಾಗೆಯೇ ದೇವಿಕಾ ಭಟ್ ಈ ಚಿತ್ರದ ಮೂಲಕ ನಾಯಕಿ ಆಗಿರುವಂಥದ್ದು. ಸೊ ಇವರು ಒಂದು ರಾಧಾನ ನೋಡ್ದಂಗೆ ಆಗುತ್ತೆ. ಸೊ ಆ ರಾಧೆಗೆ ಜೋಡಿಯಾಗಿ ಕೃಷ್ಣ ಅಥವಾ ಗಣೇಶ್ ಅವರು. ಸೊ ಈ ಒಂದು ಚಿತ್ರ ಏನು ಮಾಡುತ್ತೆ ಅಥವಾ ಜನರಿಗೆ ರೀಚ್ ಆಗುತ್ತೆ ಅನ್ನುವಂಥದ್ದು ಈ ಹಾಡು, ಈ ಹಿಂದಿನ ಹಾಡು ಆ ನಂಬಿಕೆ ಮೂಡಿಸಿರುವಂಥದ್ದು. ಈ ಹಿಂದೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಪ್ರೆಸ್ ಮೀಟಲ್ಲಿ ಡೈರೆಕ್ಟರ್ ಶ್ರೀನಿವಾಸ ರಾಜ್ ಅವರು ಮಾತು ಹೇಳಿದರು, ಗಣೇಶ್ ಅವರಲ್ಲಿ ತುಂಬ ಆಳವಾದ ಒಂದು ಪ್ರತಿಭೆ ಇದೆ, ಅದನ್ನು ತೆಗೆಸ್ಬೇಕು ನಾನು ಅಂಥೇಳಿ. ಸೊ ಅದಕ್ಕೊಂದು ಮತ್ತೊಂದು ಅವಕಾಶ ಈ ಬೃಂದಾ ಬಿಹಾರಿ ಅನ್ನುವಂಥದ್ರಲ್ಲಿ ನಾವು ಈಗ ಅದನ್ನು ಕಲ್ಪಿಸ್ಕೋಬೋದು ಅಥವಾ ಅದನ್ನು ಕಂಪೇರ್ ಮಾಡಿ ಹೇಳ್ಬೋದು. ಸೊ ಅಷ್ಟು ಒಳ್ಳೆಯ ಪಾತ್ರ ಇಲ್ಲಿ ಗಣೇಶ್ ಅವರು ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸೋಕೆ ಶುರು ಆಗುತ್ತೆ. ಸೊ ಇದು ಮಾಡರ್ನ್ ಕೃಷ್ಣ ಮತ್ತು ರಾಧೆಯ ಕಥೆನ ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಮತ್ತೊಂದು ಚಿತ್ರಣ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಆ ಥರದ ಈ ಒಂದು ಚಿತ್ರ ಹೆಚ್ಚು ಕಡಿಮೆ ಈಗ 2 ಹಾಡು ಬಂದಿದೆ. ಇನ್ನೂ 2 ಅಂದರೆ ಒಟ್ಟು 7 ಸಪ್ತ ಹಾಡುಗಳು, 7 ಹಾಡುಗಳು ಈ ಸಿನಿಮಾದಲ್ಲಿರುವಂಥದ್ದು. ಹೇಶಮ್ ಅಬ್ದುಲ್ ವಹಾಬ್, ಸೊ ಇವರ ಸಂಗೀತದ ಹಾಡು. ತುಂಬ ಚೆನ್ನಾಗಿದೆ. ಈ ಹಾಡುಗಳನ್ನು ಕೇಳ್ತಾ ಹೋದರೆ ನಿಮಗೆ ತುಂಬ ಖುಷಿ ಆಗುತ್ತೆ. ಸೊ ಅಷ್ಟು ಒಳ್ಳೆಯ ಹಾಡುಗಳಿರುವಂತಹ ಈ ಒಂದು ಚಿತ್ರದ 2 ಹಾಡು ಕಮಾಲ್ ಮಾಡಿರುವಂಥದ್ದು, ಗಮನ ಸೆಳಿತಾ ಇರುವಂಥದ್ದು. ಸೊ ಇತರ ಹಾಡುಗಳು ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಇಷ್ಟು. ಇನ್ನು ಉಳಿದಂತೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ ಇರುತ್ತೆ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.